ಕಳೆದೋಗ್ಬಿಟ್ಟಿದೆ. ಅದನ್ನು ಹುಡ್ಕಾಡ್ತವ್ರೆ ಇವಾಗ. ಈ ಕೂಲಿಂಗ್ನೆಸ್ ಹೆಂಗೈತೆ ಮಚ್ಚಿ? ಹೊಸ ಪೋಸ್ ರಿವೀಲ್ ಮಾಡ್ತೀನಿ ನೋಡು. ಸೆಟ್ಲಿಕ್ಕೆ ಹಾಕಾಡ್ತಾವ ನೀನು. ಏಯ್ ಸೆಟ್ಲಿಕ್ಕೆ ಹಾಕಾಡ್ತೀನಿ. ಸೊ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ಮನೆ ಮಗ ರಂಜು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್ ತುಂಬ ದಿನ ಆಗೋಗಿತ್ತು ವಿಡಿಯೋ ಮಾಡಿ. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತೇನಪ್ಪ ಅಂತಂದರೆ, ಇವತ್ತು ಫುಲ್ ಬ್ಯುಸಿ ಡೇ. ಸೊ ಇವಾಗ ಒಂದು ಫಂಕ್ಷನ್ಗೆ ಹೋಗಬೇಕು. ಫಂಕ್ಷನ್ಗೆ ಹೋಗಿ ಅಲ್ಲಿಂದ ನಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು. ಫ್ರೆಂಡ್ಸ್ ಜೊತೆ ಹೋಗಿ ಸಂಜೆ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು. ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಮತ್ತೆ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಆಗಬೇಕು. ಸೊ ತುಂಬ ಕೆಲಸ ಇದೆ ಇವತ್ತು. ಸೊ ಗಾಯ್ಸ್ ಬನ್ನಿ, ಈಗ ಫಸ್ಟು ತಿಂಡಿ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಲ್ಲ ಆದಮೇಲೆ ರೆಡಿಯಾಗಿ ಫಂಕ್ಷನ್ಗೆ ಹೋಗುವ. ಫಂಕ್ಷನ್ಗೆ ಹೋಗಿ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಅಂಟಿಲ್ ಟೈಮ್ ಬೆಡ್ ಅಂಡ್ ವಾಚ್. ಸೊ ಗಾಯ್ಸ್ ಇವತ್ತು ತಿಂಡಿಗೆ ಏನು ಅಂದರೆ ಪೂರಿ చేసేది వేస్తావు పంద్ర ಪೂರಿ. ಇವತ್ತು ಮನೇಲಿ ಪೂರಿ. ಇವಾಗ ತಿಂಡಿ ಮಾಡಿಕೊಂಡು, ತಿಂಡಿ ಆದಮೇಲೆ ಸ್ನಾನ ಮಾಡ್ಕೊಬೇಕು. ಸ್ನಾನ ಆದಮೇಲೆ ರೆಡಿಯಾಗಿ ಫಸ್ಟು ಫಂಕ್ಷನ್ಗೆ ಹೋಗಬೇಕು. ಫಂಕ್ಷನ್ಗೆ ಹೋಗಿ ಆದಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು. ಎಷ್ಟು ಕೆಲಸ. ಆದಷ್ಟು ಎಲ್ಲ ಟೈಮ್ಗೆ ಆಗಂಗೆ ಅವ್ರು ಯಾರು ನನ್ನ ಬೈದ ಇರೋಂಗೆ ನೋಡ್ಕೊಳ್ಳುವ. ನೆಕ್ಸ್ಟ್ ಬನ್ನಿ ಫಸ್ಟು ತಿಂಡಿ ಮಾಡ್ಕೊಳ್ಳುವ. ಹೊಟ್ಟೆ ಇದೆ, ನೈಟು ತಿಂದಿಲ್ಲ ಕರೆಕ್ಟಾಗಿ. ಸೊ ಬನ್ನಿ ಈಗ ತಿಂದ್ಬಿಟ್ಟು ಹೋಗುವ, ಸ್ನಾನ ಮಾಡುವ. ಗಾಯ್ಸ್ ಪೂರಿ ಬಂದಿದೆ, ಬಿಸಿ ಪೂರಿ ತಿನ್ನುವ. A few moments later. ಸೊ ಗಾಯ್ಸ್ ಇವಾಗ ತಿಂಡಿ ಎಲ್ಲ ಮುಗೀತು. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು GTA Vice City ಗೇಮ್ ಆಡಿ, ಸೊ ಅದಾದಮೇಲೆ ಸ್ನಾನ ಮಾಡೋಕೆ ಹೋಗುವ. ಆಮೇಲೆ ಸ್ನಾನ ಮಾಡೋದು ಬಂದು ಸಿಗ್ತೀನಿ ನನಗೆ. ಬಾಯ್. 1 hour later. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಅಷ್ಟೇ ಸ್ನಾನ ಆಯಿತು. ಸೊ ಇವಾಗ ರೆಡಿಯಾಗಿದ್ದೀನಿ. ಸೊ ಏನು ಸೈಕಾಯಿತು ಅಂದರೆ, ನಾನು ಸ್ನಾನ ಮಾಡೋಕ್ಕೆ ಅಂತ ಹೋಗಿದ್ದೆ, ಬಟ್ ನಮ್ಮದು ಮೂಗ್ಬಿಟ್ಟಿರೋ ಥರ ಕಳೆದೋಗ್ಬಿಟ್ಟು ಅದನ್ನು ಹುಡ್ಕಾಡ್ತವ್ರೆ ಇವಾಗ. ಬನ್ನಿ ತೋರಿಸ್ತೀನಿ ಹೆಂಗೆ ಹುಡುಕ್ತವ್ರೆ ಅಂತ. ಸಿಕ್ತಾ ಹಾಂ? ಸೊ ಗೈಸ್ ಫೈನಲಿ ಹುಡುಕ್ಬಿಟ್ರು. ಸೊ ಗೈಸ್ ಫೈನಲಿ ಅವರು ಕಂಡುಹಿಡಿದ್ಬಿಟ್ರು. ಸೊ ಇನ್ನೇನು ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ರೆಡಿ ಎಲ್ಲ ಆಗಾಯಿತು. ಸೊ ನಮ್ಮಮ್ಮಂದು ಇನ್ನೊಂದು ಸ್ವಲ್ಪ ರೆಡಿ ಆಗೋದು ಬಾಕಿ ಇದೆ. ಸೊ ನಾನೊಂದು ಸ್ವಲ್ಪ ತಲೆಗಿಲೆ ವಾಚ್ಕೊಂಡು ಇನ್ನೇನು ಹೊರಡದೆ. ಈಗ ಹೊರಟ್ರೇ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ಸ್ನ ಮೀಟಾಗಿ ಸೊ ಎಲ್ಲ ಬರೋಕ್ಕಾಗೋದು. ಸೊ ಗೈಸ್ ಬನ್ನಿ ಬೇಗ ಹೋಗುವ. ಸೊ ಗೈಸ್ ಫೈನಲಿ ನಾ ರೆಡಿ ಆಗಾಯಿತು. ಸೊ ನನ್ನ ಔಟ್ಫಿಟ್ನ ಆಮೇಲೆ ತೋರಿಸ್ತೀನಿ. ಸೊ ಈಗ ಆಗಲೇ ಟ್ರೈಪಾಡು, ಮೈಕ್ ಎಲ್ಲ ಇಟ್ಕೊಂಡಾಯಿತು. ಏಕೆಂದರೆ ಅಲ್ಲಿಂದ ನಾನು ಮುಂದೆ ಶೂಟ್ಗೆ ಹೋಗ್ಬೇಕಿದೆ. ಫಂಕ್ಷನ್ ಅಂದಮೇಲೆ ಶೂಟ್ಗೆ ಹೋಗ್ಬೇಕು. ನೋಡುವ ಎಷ್ಟೊತ್ತಾಗುತ್ತೆ ಏನು ಅಂತ. ಸೊ ಬನ್ನಿ ಈಗ ನಮ್ಮ ರೆಡಿ ಆಗೋ ಗಂಟೆ ವೆಯ್ಟ್ ಮಾಡಿ ಇಲ್ಲಿಂದ ಹೋಗುವ. ಇವಾಗ ಟೈಲ್ಗೆ ಅಂದ್ಬಿಟ್ಟು ಗ್ಲಾಸ್ ಹಾಕೊತಾ ಇದ್ದೀನಿ. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋವರೆಗೂ ಸನ್ ಗ್ಲಾಸ್ ಹಾಕೊತೀನಿ, ಏಕೆಂದರೆ ಬಿಸಿಲಿದೆ. ಸೊ ಅಲ್ಲೆಲ್ಲ ಈ ಗ್ಲಾಸ್ ಹಾಕೊತೀನಿ ಸ್ಟೈಲಾಗಿರಲಿ ಅಂತ. ಸೊ ಏನಂತೀರಾ? ಸೊ
ವೆಲ್ಕಮ್ ಬ್ಯಾಕ್. ಸೊ ಇವಾಗ ಫಂಕ್ಷನ್ ಹಾಲಾಗಿ ರೀಚ್ ಆಗೈತು. ಫಂಕ್ಷನ್ಗೆ ಬಂದಿದ್ದೀವಿ. 2 hours later. ಸೊ ಗೈಸ್ ಸೊ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಇವಾಗ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ವಿಡಿಯೋ ಶೂಟ್ಗೆ ಹೋಗ್ಬೇಕು. ವಿಡಿಯೋ ಶೂಟ್ ಆದಮೇಲೆ ಅಲ್ಲಿಂದ ಆಚೆ ಹೋಗ್ಬೇಕು. ತುಂಬ 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 ಕೆಲಸ ಇದೆ. ಆಚೆ ಹೋಗಿ ಬಂದು ಒಂದು ಮೀಟಿಂಗ್ ಅಟೆಂಡ್ ಆಗಬೇಕು. ಮೈ ಗಾಶ್, ತುಂಬ ಅಂದರೆ ತುಂಬ 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 ಕೆಲಸ ಇದೆ. ಬನ್ನಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗುವ. ಗಾಯ್ಸ್ ಇವಾಗಷ್ಟೇ ವಿಡಿಯೋ ಶೂಟ್ ಮುಗಿಸ್ಕೊಂಡು ಮಿಥುನ್. ಸೊ ಈಗ ವಿಡಿಯೋ ಶೂಟ್ ಎಲ್ಲ ಮುಗೀತು. ಗಾಡಿ ಇದೆ. ಸೊ ಗೈಸ್ ಬನ್ನಿ ಈಗ ಹೋಗುವ. ಈಗ ನಮ್ಮ ಅಣ್ಣ ಬರ್ತಾನೆ. ಅಣ್ಣ ಕೌಸ್ತುಭಣ್ಣ ಬರ್ತಾನೆ. ಈಗ ನಮ್ಮ ಜೊತೆ ಈಗ ಸಿಟಿಗೆ ಹೋಗುವ. ಡೆಕತ್ಲಾನ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಅಲ್ಲಿ ಕ್ವಾಟ್ಲೆ ಮಾಡ್ಕೊಂಡು ಬರುವ. ಗಾಯ್ಸ್ ಇವಾಗ ಮೊಟ್ಟೆ ವಾಪಸ್ಸನಾಗ ಬಂದಿದ್ದೀವಿ ನೋಡಿ. ಇವಾಗ ಯಾರು ಬಂದಿದ್ದಾರೆ ನಮ್ಮ ಜೊತೆ? ಹಣ ಬಂದ ಹೀರೋ. ನೀನೆಲ್ಲ ಕೇಳ್ತಾ ಇದ್ರು ಕಣ, ನೀನು ಯಾಕೆ ಇಷ್ಟು ಬೆಳ್ಳಗಿದ್ಯಾ ಅಂತ. ವಾಟ್ ಈಸ್ ದ ಬ್ಯೂಟಿ ಸೀಕ್ರೆಟ್? ಮ್ಯಾನುಫ್ಯಾಕ್ಚರ್ ಅಂತ ಗೈಸ್. ಇದೇನೋ ಏನಿದು ಚಾಕೋ ಚಿಪ್ಸ್ ಏನೋ ತಿಂತವನೆ. ಮಿಥುನು ತಿಂತವನೆ. ಅರ್ಸನ್ ಸೊಪ್ಪು ಯೂಸ್ ಮಾಡ್ತಾನೆ. ಯಾವ ಸೊಪ್ಪು? ಅರ್ಸನ್ ಸೊಪ್ಪು ಅಲ್ಲ ಇಷ್ಟು ಬೆಳ್ಳಗಿದ್ದಾನೆ ನೋಡಿ ಗೈಸ್. ಗೈಸ್ ಬನ್ನಿ ಈಗ ಮೊಟ್ಟೆ ಪಪ್ಸ್ ತಿನ್ನುವ. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಸಂಡೇ ಶಾಪಿಂಗ್ ಅಂದರೆ ಡೆಕತ್ಲಾನ್. ಸೊ ನಮ್ಮ ಜೊತೆ ಇದ್ದಾರೆ ಮಿಥುನ್, ಕೌಸ್ತುಭ ಸೆಲೆಬ್ರಿಟಿ ಅಂದ್ಬಿಟ್ಟು ಮಾಸ್ಕ್ ಹಾಕೋಬರ್ತಾವ್ರೆ. ಸೊ ವ್ಯೂ ನೋಡಿ ಗೈಸ್ ಡೆಕತ್ಲಾನ್ ಶಾಪಿಂಗಿಗೆ ಬಂದಿದ್ದೀವಿ. ಇನ್ನೇನು ಶಾಪ್ ಮಾಡ್ತಾರೆ. ಹಾಕಳ ಗೈಸ್ ಕೌಸ್ತುಭಂಗೆ ಈ ಬಾಲ್ ಬೇಕಂತೆ. ಈ ಬಾಲ್ ಬೇಕಂತೆ. ಔಟಾ? ಅಂಪೈರ್ ಕೌಸ್ತುಭ. ನೆಕ್ಸ್ಟ್ IPLಗೆ ನೀನನ್ನು ಕರೀತಾರೆ ಮಚ್ಚಿ, ಹೋಗ್ಬಿಡು. ನೆಕ್ಸ್ಟ್ IPLಗೆ ನೋಡಿ ಇವನ್ನ ನೋಡ್ಕೊಬಿಡಿ. ಇವನ್ನ IPLಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವನ್ನ ಸಿಕ್ಸಕ್ಕೆ ಗೊತ್ತಾಗಲ್ಲ. ಇವು ಇನ್ನೇನು ಸಿಗಿಸ್ತೀಯೋ? ಆಟೇ ಸಿಕ್ಸಕ್ಕೆ ಗೊತ್ತಾಗಿಲ್ಲ, ಇನ್ನೇನು ಸಿಗಿಸ್ತೀಯ ನೀನು? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಈ ಕೂಲಿಂಗ್ ಗ್ಲಾಸ್ ಹೆಂಗೈತೆ ಮಚ್ಚಿ? ಈ ಕೂಲಿಂಗ್ ಗ್ಲಾಸ್ ಹೆಂಗೆ? ಒಳ್ಳೆ ಅದ ಏನೋ ಬಡ್ರಾಸೈ ಬಂದಿರೋ ನಿಂಗೆ ದೊಡ್ಡ ರೋಗ ಬಂದಾಗ ಹಿಂಗೆ ಹಾಕೋಬೇಕು ನೀನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಚೆನ್ನಾಗೈತಿ ಇದು, ಬಟ್ ನಮ್ಮ ರೇಂಜ್ಗೆಲ್ಲ. ಗೈಸ್ ಇವಾಗೆಲ್ಲ ಕೂಲಿಂಗ್ ಗ್ಲಾಸ್ ಟ್ರಯಲ್ ನೋಡ್ತಾ ಇದ್ದೀವಿ ನೋಡಿ. ಹೆಂಗೆ ಕೂಲಿಂಗ್ ಗ್ಲಾಸ್ ಇವೆಲ್ಲ. ಗೈಸ್ ಅನಿಬಿ ಹಿಡಿಯೋಣಂಗಿದ್ದಾನಂತ. ಆಡಕ್ಕೆ ಗೊತ್ತಿಲ್ಲ ಇದಕ್ಕೆ. ನಾವು ಸೆಟ್ಲಿಕ್ಕೆ ಹಾಕಾಡ್ತಾವ ನೀನು. ಏಯ್ ಸೆಟ್ಲಿಕ್ಕೆ ಹಾಕಾಡ್ತೀನಿ. ಮಕ್ಕಳು ಮಾಡೋ ವಯಸ್ಸಲ್ಲಿ ಮಕ್ಕಳ ಆಡ್ತಾವ್ರೆ ಅಲ್ಲಿ. ಛೇ, ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ಪಿಪಿ ನೋಡಿ. ಈ ಪಿಪಿ ತಗೋಬೇಕೀಗ. ಕೌಸ್ತುಭ ಈ ಪಿಪಿ ಕೊಡ್ಸೋ. ಪಿಪಿ ಕೊಡ್ಸು. ಸೊ ಗೈಸ್ ಈ ಪಿಪಿ ತಗೊಂಡು
A few inches later. ಗೈಸ್ ನೋಡಿ ಇದು ಹೆಂಗೈತೆ ಸೂಪರ್ ಅಂದ್ಯ ಹೆಂಗೈತೆ ಮಚ್ಚಿ ಸೂಪರ್. ಬೇರೆ ಕಲರ್ ಟ್ರೈ ಮಾಡುವ ಗ್ರೀನ್ ತಗೋ. ಇರಿ ಒಬ್ಬ ಕದಿಮ ಬಂದ ತೋರಿಸ್ತೀನಿ. ಇದೇ ತಗೊಳ್ಳೋದು ಫಿಕ್ಸಾ? ಸಕ್ಕತ್ತಾಗೈತಾ ಯಾಕೆ ಚೆನ್ನಾಗಿ ಕಾಣ್ತೈತೆ ಬ್ರೌನು. ಹಾಂ, ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್. ನೋಡಿ ಮಗು ಬಂತು. ಮಗ ಇದ್ದಾಗ ಟ್ರೈ ಮಾಡ. ಎಲೆಕ್ಟ್ರಿಕ್ ಬೇರೆ ಇದೆ. ಸ್ವದೇಶಿ ಇದು ಮಸಾಯಿ ಮಾರಾಗ ಹೋಗ್ಬೇಕು. ಹೊಸ ಪೋಸ್ ರಿವೀಲ್ ಮಾಡ್ತೀನಿ ನೋಡು. ನೋಡ್ರಿ 3 hours later. ಸೊ ಗೈಸ್ ಫೈನಲಿ ಇವತ್ತಿನ ಬ್ಯುಸಿ ಶೆಡ್ಯೂಲ್ಸ್ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ರೀಚ್ ಆದೆ. ಸೊ ಈಗ ಊಟ ಮಾಡಿ ಮಲ್ಕೊಬೇಕು. ಬಿಕಾಸ್ ನಾಳೆ ಎದ್ದು ಮತ್ತೆ ನಮ್ಮ ಬ್ಯುಸಿ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಬ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರ್ಯಾರು ಇನ್ನೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್. ಹಾಗೆ ಬೆಲ್ ಐಕಾನ್ ಹೊಡಿಯೋದು ಮರಿಬೇಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಭೇಟಿಯಾಗೋಣ. ನಮಸ್ಕಾರ.